ನೀವೇನಾದರೂ ಈಕ್ವಿಟಿ ಸ್ಟಾಕಲ್ಲಿ ಟ್ರೇಡಿಂಗನ್ನು ಮಾಡ್ತಿದ್ರೆ ನಿಮಗೆ ಯಾವ ರೀತಿಯ ಟ್ಯಾಕ್ಸ್ಗಳು ಬರ್ಬೋದು ಈಗ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್. ಯಾವುದೊಂದು ಸ್ಟಾಕನ್ನು ಬೈ ಮಾಡಿ ಹೋಲ್ಡ್ ಮಾಡಿ 12 ತಿಂಗಳ ನಂತರ ಸೇಲ್ ಮಾಡಿ ಅಲ್ಲಿ ಪ್ರಾಫಿಟ್ ಆದರೆ ಅದನ್ನು ನಾವು ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಇದಕ್ಕೆ ನಮಗೆ 12.5% ಟ್ಯಾಕ್ಸ್ ಇರುತ್ತೆ. ಇದು 1,25,000ವರೆಗೂ ಎಕ್ಸೆಂಪ್ಟ್ ಆಗುತ್ತೆ. ಅದರ ನಂತರ ಬಂದ ಪ್ರಾಫಿಟ್ಗೆ ಇಲ್ಲಿ 12% ಟ್ಯಾಕ್ಸ್ ಆಗುತ್ತೆ. 1 ವರ್ಷದ ನಂತರ ಸೇಲ್ ಮಾಡಿದಾಗ ನಮಗೆ ಲಾಸ್ ಆದರೆ ಅದನ್ನು ಲಾಂಗ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಇದನ್ನು ನಾವು 8 ವರ್ಷದವರೆಗೂ ಕ್ಯಾರಿ ಮಾಡ್ಬೋದು. ಮುಂದಿನ ವರ್ಷದಲ್ಲಿ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್ ಇದ್ದರೆ ಅದರ ಜೊತೆ ಮಾತ್ರ ಇದನ್ನು ಸೆಟ್ ಆಫ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್ ಟ್ಯಾಕ್ಸ್ ಅಂತ ಕರಿತೀವಿ. 12 ತಿಂಗಳ ಒಳಗೆ 1 ವರ್ಷದ ಒಳಗೆ ನಾವು ಯಾವುದೊಂದು ಸ್ಟಾಕನ್ನು ಬೈ ಮಾಡಿ ಸೇಲ್ ಮಾಡ್ತೀವಿ, ಅಲ್ಲಿ ನಮಗೆ ಪ್ರಾಫಿಟ್ ಆದರೆ ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಂತ ಕರಿತೀವಿ. ಇದಕ್ಕೆ 20% ಟ್ಯಾಕ್ಸನ್ನು ನಾವು ಕೊಡಬೇಕಾಗತ್ತೆ. ಇಲ್ಲಿ ಏನಾದರೂ ಲಾಸ್ ಆದರೆ ಇದನ್ನು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸ್ ಅಂತ ಕರಿತೀವಿ. ಇದನ್ನು ಕೂಡ ನಾವು 8 ವರ್ಷದವರೆಗೂ ನೆಕ್ಸ್ಟ್ ಕ್ಯಾರಿ ಮಾಡ್ಬೋದು ಈ ಲಾಸನ್ನು. ಮುಂದಿನ ವರ್ಷದಲ್ಲಿ ನಾವು ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೈನ್ ಅಥವಾ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೈನ್ ಬಂದರೆ ಈ ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಲಾಸನ್ನು ಸೆಟ್ ಆಫ್ ಮಾಡ್ಕೊಳ್ಬೋದು. ನೆಕ್ಸ್ಟ್ ಇರುವಂಥದ್ದು ಇಂಟ್ರಾಡೇಲ್ ನಾವು ಈಕ್ವಿಟಿ ಟ್ರೇಡನ್ನು ಮಾಡಿದರೆ ಅದನ್ನು ಸ್ಪೆಕ್ಯುಲೇಟಿವ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀವಿ. ಇದಕ್ಕೆ ನಮ್ಮ ನಾರ್ಮಲ್ ಟ್ಯಾಕ್ಸ್ ಸ್ಲ್ಯಾಬ್ ಪ್ರಕಾರ ನಾವು ಟ್ಯಾಕ್ಸನ್ನು ಕೊಡಬೇಕಾಗತ್ತೆ. ಒಂದು ವೇಳೆ ಇಲ್ಲಿ ಲಾಸ್ ಆದರೆ ಇದನ್ನು ಸ್ಪೆಕ್ಯುಲೇಟಿವ್ ಲಾಸ್ ಅಂತ ಕರಿತೀವಿ. ಇದನ್ನು ನಾವು 4 ವರ್ಷದವರೆಗೂ ಕ್ಯಾರಿ ಮಾಡಬಹುದು. ಕೇವಲ ಸ್ಪೆಕ್ಯುಲೇಟಿವ್ ಇನ್ಕಮ್ ಜೊತೆ ಮಾತ್ರ ಇದನ್ನು ಸೆಟ್ ಆಫ್ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇರುತ್ತೆ. ಸೊ ಈಕ್ವಿಟಿಯಲ್ಲಿ ನೀವು ಟ್ರೇಡ್ ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಈ ರೀತಿಯ 3 ಟ್ಯಾಕ್ಸ್ಗಳು ನಿಮಗೆ ಬರುತ್ತೆ. ಈಕ್ವಿಟಿ ಸ್ಟಾಕ್ ಅಲ್ಲಿ ಟ್ರೇಡ್ ಮಾಡುವಂತ ನಿಮ್ಮ ಫ್ರೆಂಡ್ ಜೊತೆ ಈ ವಿಡಿಯೋನ ಶೇರ್ ಮಾಡಿ. ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಫಾಲೋ ಮಾಡಿ. ಥ್ಯಾಂಕ್ ಯು.